ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಕೆಲವೇ ಕ್ಷಣಗಳಲ್ಲಿ ಅಯೋಧ್ಯೆ ರಾಮ ಮಂದಿರದಲ್ಲಿ ಧ್ವಜಾರೋಹಣಕ್ಕೆ ಕ್ಷಣಗಳನ್ನೇ ಇನ್ನೇನು ಕೆಲವೇ ಹೊತ್ತಲ್ಲಿ ಧ್ವಜಾರೋಹಣ. ನಾವು ನೀವೆಲ್ಲರೂ ಕೂಡ ಕಾಯ್ತಿರುವಂತ ಐತಿಹಾಸಿಕ ಕ್ಷಣಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಅಭಿಜಿನ್ ಲಗ್ನದಲ್ಲಿ ಸಪ್ತ ಮಂದಿರ ಶೇಷಾವತಾರ ಮಂದಿರದಲ್ಲಿ ಪೂಜೆಯನ್ನ ಸಲ್ಲಿಸಿದ ನಂತರ ಅನ್ನಪೂರ್ಣ ದೇವಿ ಮಂದಿರಕ್ಕೆ ಪ್ರಧಾನಿ ಮೋದಿ ಭೇಟಿ ನೀಡಿದರು. ಅಲ್ಲಿ ಪೂಜೆ ಸಲ್ಲಿಸಿದ್ರು. ನಂತರ ಬಾಲರಾಮನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಮೂರು ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಸಪ್ತ ಮಂದಿರಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭ, ಹಾಗೆ ಶೇಷಾವತಾರ ಮಂದಿರ, ಇನ್ನು ಬಾಲರಾಮನ ಮಂದಿರಕ್ಕೆ ಮುಖ್ಯ ಗರ್ಭಗುಡಿ ಏನಿದೆ ಅಲ್ಲಿಗೆ ಭೇಟಿ ಕೊಟ್ಟಂತಹ ಸಂದರ್ಭ. ಅಲ್ಲಿಗೆ ಬಂದು ಅಲ್ಲಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿದ್ರು. ರಾಮಲಲ್ಲನ ಮೂರ್ತಿ ಬನ್ನಿ, ಅರುಣ್ ಯೋಗಿರಾಜ್ ಮಾತನಾಡಿದ್ದಾರೆ. ಮೂರ್ತಿ ಕೆತ್ತನೆ ಮಾಡಿದಂಥ ನಮ್ಮ ಹೆಮ್ಮೆಯ ಅರುಣ್ ಯೋಗಿರಾಜ್, ಬನ್ನಿ ನೋಡೋಣ. ಸಹ ನಮ್ಮ ಮುಖ್ಯಮಂತ್ರಿಗಳು ಆದಿಯೋಗಿತೇನರು ಸಹ ಪ್ರತಿ ಒಂದು ತಿಂಗಳಿಗೊಮ್ಮೆ ಭೇಟಿ ನೀಡುವಂಥ ಮುಖಾಂತರ ಅದರ ಒಂದು ಡೆವಲಪ್ಮೆಂಟ್ ಸಹ ಅವರು ಮಾನಿಟರ್ ಮಾಡ್ತಾ ಇದ್ರು. ಈ ರೀತಿ ಎಲ್ಲರೂ ಮನಸ್ಸಿನಲ್ಲೂ ಈ ಒಂದು ಆಗಬೇಕು ಅಂತ ಒಂದು ಬಹಳ ದೃಢವಾದ ಒಂದು ಸಂಕಲ್ಪ ಇದ್ದಿದ್ದರಿಂದ ಇಷ್ಟು ಕಮ್ಮಿ ಸಮಯದಲ್ಲಿ ಇಷ್ಟು ದೊಡ್ಡ ಮಂದಿರ ನಿರ್ಮಾಣ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲ ಅಂದರೆ ಭಾಳಷ್ಟು ಸುಮಾರು 10-15 ವರ್ಷ ತಗೊಳ್ಳುವಂಥ ಕೆಲಸವನ್ನು ಸುಮಾರು 4 ವರ್ಷಗಳಲ್ಲಿ ಪೂರ್ಣಗೊಳಿಸಿದ್ದಾರೆ. ಇದಕ್ಕೆ ಎಲ್ಲರ ಶ್ರಮ, ರಾಮನ ಮೇಲಿರೋ ಭಕ್ತಿ ಈ ಒಂದು ನಮಗೆ ಕಾಣ್ತಾ ಇದೆ. ಆ ವ್ಯವಸ್ಥೆ ಬಗ್ಗೆ ಮೊದಲೇನೆ ಅವರು ಗಮನವನ್ನು ಕೊಟ್ಟಿದ್ರು. ಹೇಗೆ ಅಂದರೆ ತುಂಬ ಕಾಯುವಂಥ ಕೆಲಸ ಆಗಬಾರ್ದು, ಬಂದರೆ ಪ್ರತಿಯೊಂದರೂ ಬಂದು ನೋಡಿ ಹೋಗೋದಕ್ಕೆ ಇಷ್ಟು ಸೆಕೆಂಡ್ ಅಂತ ಅವರು ಕ್ಯಾಲ್ಕುಲೇಷನ್ನ ಮಾಡಿಕೊಂಡು, ಆಮೇಲೆ ಗರ್ಭಗುಡಿಗೆ ಮಂಟಪಗಳು ಮಾಡಿದ್ದಾರೆ. 5 ಮಂಟಪಗಳನ್ನ ದಾಟಿ ಒಳಗೆ ಹೋಗೋ ಸಮಯದ ದೂರದಿಂದನೇ ಒಂದು ದರ್ಶನ ಆಗ್ತಾ ಹೋಗುತ್ತೆ ನಿಮಗೆ ವಿಗ್ರಹ. ಆ ರೀತಿಯಲ್ಲಿ ವಿಗ್ರಹದ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಯಾರಿಗೂ ಸಹ ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತೆ, ತುಂಬ ಅಯ್ಯೋ ದಿನಗಟ್ಟಲೆ ನಮಗೆ ಕಾಯಬೇಕಾಗತ್ತೆ ಅನ್ನೋವಂಥ ರೀತಿ ಏನಿಲ್ಲ. ಅಷ್ಟು ಸುಸಜ್ಜಿತವಾಗಿ ಒಂದು ಪ್ಲ್ಯಾನನ್ನು ಮಾಡಿ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಯಾರೇ ಸಹ ಹೋದ್ರೂ ಎಷ್ಟೇ ಬ್ಯುಸಿ ಇದ್ರೂ ಸಹ ಸರಿಸುಮಾರು 2-3 ಗಂಟೆ ಒಳಗೆ ನಿಮಗೆ ದರ್ಶನ ಆಗೋದು ಬಹಳ ಖಚಿತ. ಆ ರೀತಿಯಲ್ಲಿ ಈ ದೇವಸ್ಥಾನ ನಿರ್ಮಾಣ ಕೆಲಸವನ್ನು ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಇನ್ನೊಂದು ದೊಡ್ಡ ಅನುಭವ ನನಗೆ ಅನುಭವಿಸುವಂಥ ಅವಕಾಶ ಸಿಕ್ತು. ಅಲ್ಲಿ ಸುತ್ತಲೂ ಸಹ ಭಾಳಷ್ಟು ಜನಗಳನ್ನ ನಾವು ಭೇಟಿ ಮಾಡ್ತಾ ಇದ್ವಿ. ಅದರಲ್ಲಿ ಮುಖ್ಯವಾಗಿ ಒಂದು ಉದಾಹರಣೆ ಕೊಡಬೇಕು ಅಂದರೆ, ಎಷ್ಟು ಪಾರದರ್ಶಕವಾಗಿ ಕೆಲಸ ನಡೀತಾ ಇತ್ತು ಅಂತ ಉದಾಹರಣೆ ಕೊಡಬೇಕು ಅಂದರೆ, ಪ್ರತಿಯೊಂದು ಕಲ್ಲು ಸಹ ಒಬ್ಬರು ಸೈಂಟಿಸ್ಟಿಂದ ಅಪ್ರೂವಲ್ ತೊಗೊತಾ ಇತ್ತು. ಅಲ್ಲಿ ಅದು ಅವ್ರದ್ದು ಪ್ರೊಫೆಷನಲ್ ನೋಡ್ಬೋದು. ಅದು ಬಿಟ್ಟರೆ ಒಂದು ಸಮಯದಲ್ಲಿ ಏನಾಗುತ್ತೆ, ನನಗೆ ಮನಸ್ಸಲ್ಲಿ ಒಂದು ಬೇಜಾರು ಇರುತ್ತೆ, ಅಂದರೆ ಭಯ ಇರುತ್ತೆ. ಅಯ್ಯೋ ಮೈಸೂರಿಂದ ಓದುವಪ್ಪ, ಎಲ್ಲಿ ರಾಜಕೀಯವಾಗಿ ತಗೊತಾರೋ ಇಲ್ಲಿ ಬಿಡ್ತಾರೋ ಆ ಥರದೆಲ್ಲ ಮನಸ್ಸಲ್ಲಿ ಒಂದು ಗೊಂದಲಗಳಿರುತ್ತೆ. ಆದರೆ ಒಮ್ಮೆ ಏನಾಯಿತು, ಅಲ್ಲಿಯ ಮುಖ್ಯ ಅಧಿಕಾರಿಗಳ ಜೊತೆ ನಾನು ಕೂತಿರ್ತೀನಿ, ಸೆಕ್ರೆಟರಿ ಅವ್ರ ಜೊತೆ ಕೂತಿದ್ದಾಗ ಯಾರೋ ಒಬ್ರು ದೊಡ್ಡ ಮನುಷ್ಯರು ಬರ್ತಾರೆ. ಅವ್ರು ಬಂದು ನಿಮ್ಮ ಹತ್ರ ನಾವು ಸೀಕ್ರೆಟಾಗಿ ಮಾತಾಡಬೇಕು ಅಂತ ಹೇಳ್ತಾರೆ. ಇವರಿದ್ದು ನಾನಾಗ ಕೇಳಿಸಿದ ಕೂಡಲೇ ಎದ್ದು ನಿಂತ್ಕೊಂಡು ಹೊರಡೋಕ್ಕೆ ರೆಡಿ ಆಗ್ತೀನಿ. ಆ ಸೆಕ್ರೆಟರಿ ಇದ್ದವರು ಚಂಪತ್ರ ಅವರು ಕೂತ್ಕೋಪ್ಪ ನೀನು ಅಂತಾರೆ. ಅವರು ದೊಡ್ಡ ಮನುಷ್ಯಗೆ ಹೇಳ್ತಾರೆ, ಮೇ ಓಪನ್ಲಿ ಬಾತ್ ಕರ್ನಾ ಚಾಹತಾ ಹೂಂ, ಕೋಯಿ ಸೀಕ್ರೆಟ್ ಕುಚ್ ನಹೀ ಅಂತಾರೆ. ಅಂದರೆ ಯಾವುದು ಸೀಕ್ರೆಟ್ ಇಲ್ಲ, ಓಪನ್ ಆಗಿ ಮಾತಾಡ್ತೀನಿ. ಆಗ ಒಬ್ಬ ಶಿಲ್ಪಿಯಾಗಿ ಮೈಸೂರಿನಿಂದ ಹೋದಂಥ ನಮಗೆ ಒಂದು ನಿರಾಳ ಆಗುತ್ತೆ. ಅಂದರೆ ಇಲ್ಲಿ ಎಲ್ಲ ಪಾರದರ್ಶಕವಾಗಿ ನಡೆಯುತ್ತೆ ಅಂತ ನಂಬಿಕೆ ಬರುತ್ತೆ. ಈ ರೀತಿಯಲ್ಲಿ ಅಂಥ ಡೆಡಿಕೇಟೆಡ್ ಜನಗಳ ಜೊತೆ ನಾವು ಸಮಯನ ಕಳೆದ್ವಿ. ಬಹುಶಃ ಇವರೆಲ್ಲರ ಸ್ಯಾಕ್ರಿಫೈಸಸ್ ಇರ್ಬೋದು. ಪ್ರತಿಯೊಬ್ಬರೂ ಇದೊಂದು ಕೆಲಸ ಅಂತ ರೀತಿ ಮಾಡಿಲ್ಲ, ಪ್ರತಿಯೊಬ್ಬರು ಇದೊಂದು ಪೂಜೆ ರೀತಿ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ನಾನೊಬ್ಬ ಮಾತ್ರ ಅಲ್ಲ, ಅಲ್ಲಿ ಮಾಡಿದ ಪ್ರತಿಯೊಬ್ಬರೂ ಸಾವಿರಾರು ಜನ ಮಾಡಿದ್ದಾರೆ, ಲಕ್ಷಾಂತರ ಜನ ಕೆಲಸ ಮಾಡಿದ್ದಾರೆ. ಪ್ರತಿಯೊಬ್ಬರು ಅವ್ರದ್ದೇ ಆದ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಅವರೆಲ್ಲರ ಕೊಡುಗೆ, ಅವರೆಲ್ಲರ ಕ್ರಾಫ್ಟ್ಮನ್ಶಿಪ್ಪು, ಅವರೆಲ್ಲರ ಸ್ಕಿಲ್ ಒಟ್ಟುಗೂಡಿ ಈ ಭವ್ಯ ಮಂದಿರ 21ನೇ ಶತಮಾನದಲ್ಲಿ ಪೂರ್ಣಗೊಂಡಿದೆ. ಇಲ್ಲ, ಅದು ನೀವು ಹೇಳೋಕ್ಕೆ ಆಗಲ್ಲ, ಆ ರೀತಿಯಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗ್ಬಿಟ್ಟಿದೆ. ದೇವಸ್ಥಾನ ಮಾತ್ರವಲ್ಲ, ಆ ಸುತ್ತಮುತ್ತಲಿನ ಜಾಗಗಳು ಸಹ ಬಹಳ ಪರಿಣಾಮಕಾರಿಯಾಗಿ ಬದಲಾವಣೆಗೊಂಡಿದೆ. ಬಹುಶಃ ನಾವು ಮೊದಲನೇ ಬಾರಿ ಹೋದಾಗ ಸುಮಾರು ಮೇ-ಜೂನಲ್ಲಿ ಹೋಗಿದ್ವಿ. ಅನ್ಕೋತಾ ಇದ್ವಿ, ಏನಪ್ಪ ಇದು ಇಷ್ಟು ಸಣ್ಣ ಊರು ರೀತಿ ಇದೆ, ಏನು ಇದ್ರ ಡೆವಲಪ್ಮೆಂಟ್ಸ್ ಆಗ್ತದೆ ಏನಂತ ಆಗ್ತಲ್ಲ. ಬಟ್ ದೇವಸ್ಥಾನದ ಮಾತ್ರ ಜಾಸ್ತಿ ಡೆವಲಪ್ಮೆಂಟ್ ನೋಡ್ತಾ ಇದ್ವಿ. ಆದರೆ ಈ ಬಾರಿ ಹೋದಾಗ ಭಾಳಷ್ಟು ಡೆವಲಪ್ಮೆಂಟ್, ರೋಡಿಂದ ಇರ್ಬೋದು, ಅಲ್ಲಿ ಬಂದಿರುವಂತಹ ಮಂದಿರಗಳಿರ್ಬೋದು, ಭಾಳಷ್ಟು ಮಠಗಳ ಶಾಖೆಗಳಿರ್ಬೋದು, ಎಲ್ಲ ರೀತಿಯಲ್ಲೂ ಒಂದು ಓವರಾಲ್ ಎಕನಾಮಿಕ್ ಡೆವಲಪ್ಮೆಂಟ್ ಸಹ ಆಗಿದೆ ಅಂತ ಅನಿಸುತ್ತೆ ನನಗೆ. ಇನ್ನೊಂದು ರೀತಿಯಲ್ಲಿ ನೋಡೋಕೆ ಹೋದರೆ ನಮ್ಮ ಭಕ್ತರಿಗೂ ಸಹ ಮನಸ್ಸಿನಲ್ಲಿ ಏನು ನೆಮ್ಮದಿ ಅಂದರೆ,
ಅವರ ಹುಟ್ಟಿದ ಸ್ಥಳದಲ್ಲೇ ಈ ದೇವಸ್ಥಾನ ನಿರ್ಮಾಣ ಆಗಿ ಪೂರ್ಣಗೊಂಡಿದೆ ಅನ್ನೋದು ನಮ್ಮೆಲ್ಲರಿಗೂ ಬಹಳ ಸಂತೋಷದ ವಿಷಯ, ಹೆಮ್ಮೆಯ ವಿಷಯ. ಯಾವುದೇ ರೀತಿಯಾದ ದಕ್ಷಿಣ ಭಾರತ ಉತ್ತರ ಭಾರತವಲ್ಲದೆ ಇದು ಭಾರತದ ದೇವಸ್ಥಾನವಾಗಿ ನಿರ್ಮಾಣಗೊಂಡಿದೆ. ಅವಕಾಶಗಳು ಭಾಳಷ್ಟು ಎಲ್ಲ ರಾಜ್ಯದ ಕಲಾವಿದರುಗಳಿಗೆ ಸಿಕ್ಕಿದೆ. ಅದರಲ್ಲಿ ಸ್ವಲ್ಪ ಹೆಚ್ಚಿನ ಪಾಲು ನಮ್ಮ ಕರ್ನಾಟಕದವ್ರಿಗೆ ಅಂತಲೇ ಹೇಳ್ಬೋದು. ಕೆಳಗಡೆ ಇರುವಂಥ ಪಾಯದ ಕಲ್ಲಿಂದ ಹಿಡಿದು ಅಲ್ಲಿಯ ದೀಪಾಲಂಕಾರ ಹಿಡಿದು ನಂತರದಲ್ಲಿ ನಮ್ಮ ಶ್ರೀರಾಮ ಜನ್ಮ ಭೂಮಿಯ ಲೋಗೋ ಇರ್ಬೋದು, ಮತ್ತು ಮೂಲ ವಿಗ್ರಹ ಇರ್ಬೋದು. ಆ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕದವ್ರ ಪಾಲು ಸ್ವಲ್ಪ ಹೆಚ್ಚು ಅಂತ ಹೇಳ್ಬೋದು. ಮೋಸ್ಟ್ಲಿ ನಮ್ಮ ಹನುಮನ ನಾಡಾದ ಕರ್ನಾಟಕ ಈ ಒಂದು ಅವಕಾಶಗಳನ್ನ ಜಾಸ್ತಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ನಾನು ಏನು ಮಾಡ್ತೀನಿ, ಅಯೋಧ್ಯೆಗೆ ಹೋಗ್ಬೇಕಾದ್ರೆ ನಾನು ಕೆತ್ತದಂತೆ ನಾವು ನೋಡಲ್ಲ. ನಾನು ರಾಮ ಭಕ್ತನಾಗಿ ಈ ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ. ನಾನೊಬ್ಬ ರಾಮ ಭಕ್ತನಾಗೆ ಆ ಒಂದು ರಾಮರ ಮೂರ್ತಿಗೆ ನಾನು ಪ್ರಣಾಮಗಳನ್ನ ನಮಸ್ಕಾರಗಳನ್ನ ತಿಳಿಸ್ತೇನೆ. ಅದೇ ನಮ್ಮ ಶಾಸ್ತ್ರನೂ ಯಾವಾಗಲೂ ಹೇಳೋದು, ಅದನ್ನು ನೀನು ಮಾಡಿದೆ ಅಂತಲ್ಲ, ಅದು ನಿಮ್ಮ ಹತ್ರ ಮಾಡಿಸ್ಕೊಂಡ್ರು ಅಂತ. ಆ ನಿಟ್ಟಿನಲ್ಲಿ ಒಬ್ಬ ಭಕ್ತನಾಗಿ ಭಾಳ ಸಂತೋಷದಿಂದ, ಭಾಳ ಹೆಮ್ಮೆಯಿಂದ, ಭಾಳ ಪ್ರೀತಿಯಿಂದ ಪ್ರತಿ ಬಾರಿ ಹೋದಾಗಲೂ ಆಶ್ಚರ್ಯದಿಂದ, ಯಾಕಂದರೆ ಪ್ರತಿಯೊಂದು ಬಾರಿ ಹೋದಾಗಲೂ ತನ್ನದೇ ಆದ ರೀತಿಯಲ್ಲಿ ಒಂದು ಡೆವಲಪ್ಮೆಂಟ್ ಆಗ್ತಾಯಿತ್ತು. ಬಟ್ ಈಗ ಪೂರ್ಣಗೊಂಡಿದೆ. ಎಲ್ಲೇ ಹೋದ್ರೂ ಸಹ ನಾನು ಒಂದು ಗ್ರಾಮಕ್ಕೆ ಹೋಗ್ಬೋದು, ಹೊರದೇಶಕ್ಕೆ ಹೋಗ್ಬೋದು, ಎಲ್ಲಿ ಹೋದ್ರೂ ಸಹ ಪ್ರತಿಯೊಬ್ಬರ ಮನಸ್ಸಲ್ಲಿ ಒಂದೇ ಕೇಳೋದು, ನಾವು ಅಯೋಧ್ಯೆಗೆ ಒಂದ್ಸಲ ಹೋಗಬೇಕು ಅಂತ ಒಂದು, ಅಥವಾ ಅಯೋಧ್ಯೆಗೆ ಹೋಗಿದ್ದೀನಿ ಅಂತ ಒಂದು. ಈ ಎರಡು ಮಾತನ್ನು ನಾನು ಪೂರ ಭಾರತೀಯರಿಂದ ನಾನು ಭಾಳಷ್ಟು ಸಲ ಕೇಳಿದ್ದೀನಿ. ಆ ರೀತಿಯಾದ ಪ್ರೀತಿಯನ್ನು ಕೊಡ್ತಾರೆ. ಎಲ್ಲೋದ್ರೂ ನನ್ನ ಒಂದು ಕಂಡುಹಿಡಿಯುವಂಥದ್ದು, ಒಂದು ಆ ಪ್ರೀತಿ ಮತ್ತು ಆ ಮಮತೆಯನ್ನು ನನಗೆ ಪ್ರತಿ ಭಾರತದ ಎಲ್ಲ ಮೂಲೆಯಲ್ಲೂ ಕೊಡ್ತಾ ಬಂದಿದ್ದಾರೆ. ಬಹುಶಃ ಇದು ಒಬ್ಬ ಶಿಲ್ಪಿಗೆ ಸಿಕ್ಕಂಥ ಬಹಳ ದೊಡ್ಡ ಗೌರವ. ನಮ್ಮ ಶಿಲ್ಪಿಗಳು ಶತಮಾನಗಟ್ಟಲೆಯಿಂದ ಒಂದು ಕೊಡುಗೆಯನ್ನು ಕೊಡ್ತಾ ಬರ್ತಿದ್ದಾರೆ ಭಾರತಕ್ಕೆ. ಆ ನಿಟ್ಟಿನಲ್ಲಿ ಒಂದು ಶಿಲ್ಪಿಗೆ ಸಿಕ್ಕ ಗೌರವ ಅಂತಲೇ ಹೇಳಿ ಭಾವಿಸ್ತೇನೆ ನಾನು. ಹೌದು, ಜವಾಬ್ದಾರಿನೂ ಹೆಚ್ಚಾಗಿದೆ, ಜನರ ನಿರೀಕ್ಷೆನೂ ಭಾಳ ಹೆಚ್ಚಾಗಿದೆ. ಆ ನಿಟ್ಟಿನಲ್ಲಿ ಭಾಳಷ್ಟು ಕೆಲಸವನ್ನು ಮಾಡ್ತಾಯಿದ್ದೀನಿ. ಹೇಗೆ ಅಂದರೆ ನನ್ನ ದೈನಂದಿನ ಜೀವನವನ್ನು ಹಾಗೆ ಇಟ್ಕೊಂಡಿದ್ದೀನಿ, ಕಲಿಕೆಗಾಗಿ ಸಮಯವನ್ನು ಇಟ್ಕೊಂಡಿದ್ದೀನಿ. ದಿನನಿತ್ಯ ಕಲಿಯುವಂಥ ವಿಷಯದಲ್ಲಿ ಹೆಚ್ಚಿನ ಗಮನ ಕೊಡ್ತಾ ಇದ್ದೀನಿ. ನಿರ್ಮಾಣದ ಸಮಯದ ಮೊದಲಿಗಿಂತ ಹೆಚ್ಚಿನ ಸಮಯ ಮತ್ತು ಶ್ರದ್ಧೆಯನ್ನು ಒಳಗೊಂಡು ನನ್ನ ದಿನಗಳು ತುಂಬಿರುತ್ತದೆ. ಅಷ್ಟೇ, ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ನಿರ್ಮಾಣ ಮಾಡುವ ಕೆಲಸದಲ್ಲಿ ಪ್ರತಿಯೊಬ್ಬರು ಗ್ರಾಮಕ್ಕೂ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ, ಅವ್ರು ಒಳ್ಳೇದು ಮಾಡಲಿ ಅಂತ ಭಾವಿಸ್ತಾ ನಾನು ಕೆತ್ತನೆಯನ್ನು ಮಾಡ್ತಾ ಬರ್ತಾ ಇದ್ದೀನಿ. ಅದು ಇಷ್ಟು ದೊಡ್ಡ ಮಂದಿರ ಇಷ್ಟು ಸಮಯದಲ್ಲಿ, ಕಮ್ಮಿ ಸಮಯದಲ್ಲಿ ಆಗಿರೋದು ಬಹಳ ವಿಶೇಷ ಅಂತಲೇ ಹೇಳ್ಬೋದು. ಅಲ್ಲೇ ನೋಡ್ಬೋದು ನೀವು ಎಷ್ಟು ಡೆಡಿಕೇಟೆಡ್ ಟೀಮ್ ಕಂಟಿನ್ಯೂಸ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ. ಈ ಒಂದು ವಿನ್ಯಾಸವನ್ನು, ದೇವಸ್ಥಾನದ ವಿನ್ಯಾಸವನ್ನು ಸೋಂಪುರ ಕುಟುಂಬದವರು ಮಾಡ್ತಾ ಬರ್ತಾ ಇದ್ದಾರೆ. ಕಟ್ಟಡದ ಕೆಲಸದ ಜವಾಬ್ದಾರಿಯನ್ನು L&T ಮತ್ತು ಟಾಟಾದವರು ಸಹ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಅದರ ಮೇಲ್ವಿಚಾರಣೆಯೂ ಸಹ ನಮ್ಮ ಮುಖ್ಯಮಂತ್ರಿಗಳು ಆದಿಯೋಗಿನಾಥರು ಸಹ ಪ್ರತಿ 1 ತಿಂಗಳಿಗೊಮ್ಮೆ ಭೇಟಿ ನೀಡುವಂಥ ಮುಖಾಂತರ ಅದರ ಒಂದು ಡೆವಲಪ್ಮೆಂಟ್ ಸಹ ಅವರು ಮಾನಿಟರ್ ಮಾಡ್ತಾ ಇದ್ರು. ಈ ರೀತಿ ಎಲ್ಲರೂ ಮನಸ್ಸಿನಲ್ಲೂ ಈ ಒಂದು ಆಗಬೇಕು ಅಂತ ಒಂದು ಬಹಳ ದೃಢವಾದ ಒಂದು ಸಂಕಲ್ಪ ಇದ್ದಿದ್ದರಿಂದ ಇಷ್ಟು ಕಮ್ಮಿ ಸಮಯದಲ್ಲಿ ಇಷ್ಟು ದೊಡ್ಡ ಮಂದಿರ ನಿರ್ಮಾಣ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲ ಅಂದರೆ ಭಾಳಷ್ಟು ಸುಮಾರು 10ರಿಂದ 15 ವರ್ಷ ತಗೊಳ್ಳುವಂಥ ಕೆಲಸವನ್ನು ಸುಮಾರು 4 ವರ್ಷಗಳಲ್ಲಿ ಪೂರ್ಣಗೊಳಿಸಿದ್ದಾರೆ. ಇದಕ್ಕೆ ಎಲ್ಲರ ಶ್ರಮ, ರಾಮನ ಮೇಲಿರೋ ಭಕ್ತಿ ಈ ಒಂದು ನಮಗೆ ಕಾಣ್ತಾ ಇದೆ. ಆ ವ್ಯವಸ್ಥೆ ಬಗ್ಗೆ ಮೊದಲೇನೆ ಅವರು ಗಮನವನ್ನು ಕೊಟ್ಟಿದ್ರು. ಹೇಗೆ ಅಂದರೆ ತುಂಬ ಕಾಯುವಂಥ ಕೆಲಸ ಆಗಬಾರ್ದು, ಬಂದರೆ ಪ್ರತಿಯೊಬ್ಬರೂ ಬಂದು ನೋಡಿ ಹೋಗೋದಕ್ಕೆ ಇಷ್ಟು ಸೆಕೆಂಡ್ ಅಂತ ಅವರು ಕ್ಯಾಲ್ಕುಲೇಷನ್ನ ಮಾಡಿಕೊಂಡು, ಆಮೇಲೆ ಗರ್ಭಗುಡಿಗೆ ಮಂಟಪಗಳು ಮಾಡಿದ್ದಾರೆ. 5 ಮಂಟಪಗಳನ್ನ ದಾಟಿ ಒಳಗೆ ಹೋಗೋ ಸಮಯದ ದೂರದಿಂದನೇ ಒಂದು ದರ್ಶನ ಆಗ್ತಾ ಹೋಗುತ್ತೆ ನಿಮಗೆ ವಿಗ್ರಹ. ಆ ರೀತಿಯಲ್ಲಿ ವಿಗ್ರಹದ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಯಾರಿಗೂ ಸಹ ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತೆ, ತುಂಬ ದಿನಗಟ್ಟಲೆ ನಮಗೆ ಕಾಯಬೇಕಾಗತ್ತೆ ಅನ್ನೋವಂಥ ರೀತಿ ಏನಿಲ್ಲ. ಅಷ್ಟು ಸುಸಜ್ಜಿತವಾಗಿ ಒಂದು ಪ್ಲ್ಯಾನನ್ನು ಮಾಡಿ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಯಾರೇ ಸಹ ಹೋದ್ರೂ ಎಷ್ಟೇ ಬ್ಯುಸಿ ಇದ್ರೂ ಸಹ ಸರಿಸುಮಾರು 2ರಿಂದ 3 ಗಂಟೆ ಒಳಗೆ ನಿಮಗೆ ದರ್ಶನ ಆಗೋದು ಭಾಳ ಖಚಿತ. ಆ ರೀತಿಯಲ್ಲಿ ಈ ದೇವಸ್ಥಾನ ನಿರ್ಮಾಣ ಕೆಲಸವನ್ನು ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ನಾನು ಅದೇ ಹೇಳಿದ್ದು, ಇದು ಕಲ್ಚರ್ ಕಂಟಿನ್ಯೂಟಿ. ಈಗ ಏನಾಯ್ತು, ಇಂದಿನ ಶತಮಾನಗಳಲ್ಲಿ ಇತ್ತು, ಈಗಿನ ಶತಮಾನದಲ್ಲಿ ಇದೆ, ಮುಂದಿನ ಶತಮಾನಕ್ಕೆ ಪೀಳಿಗೆ ಮಕ್ಕಳಿಗೆ ಅದೊಂದು ಪ್ರೇರಣೆ ಆಗುತ್ತೆ. ಈ ಒಂದು ಈಗಿನ ಸಮಯದಲ್ಲಿ ಆಗಿದೆ, ಮುಂದೆ ನಾವು ಮಾಡ್ಬೋದು, ಕಂಟಿನ್ಯೂ ಆಗುತ್ತೆ ಅನ್ನೋ ಒಂದು ಭರವಸೆ ಮುಖಾಂತರ ನಾವು ಈ ಒಂದು ದೇವಸ್ಥಾನವನ್ನು ನೋಡ್ತಾ ಇದ್ದೀವಿ. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ನಾನು ಧನ್ಯವಾದ ಕೊಡ್ತೀನಿ. ನಮಸ್ತೆ. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH